ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಂಜನಗೂಡು ತಾಲೂಕಿನ ನಾಗಣಾಪುರ ಕಾಲೋನಿಯಲ್ಲಿ ಜಾನುವಾರು ಮೇಲೆ ಹುಲಿ ದಾಳಿ ಮಾಡಿ ಕೊಂದು ತಿಂದು ಹಾಕಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆಡಿಯಾಲ ವಲಯ ವ್ಯಾಪ್ತಿಯಲ್ಲಿ ಪದೇ ಪದೇ ಹುಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿದೆ. ಕಳೆದ ವರ್ಷ ಇದೇ ಸ್ಥಳದಲ್ಲಿ ಹುಲಿ ಮಹಿಳೆಯನ್ನ ಕೊಂದು ಹಾಕಿತ್ತು. ಈಗ ಮತ್ತೆ ಹುಲಿ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿದೆ. ಪರಿಶೀಲನೆಗೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಗ್ರಾಮದ ಯುವಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮಿಂದ ಹುಲಿಯನ್ನ ಕಾಡಿಗಟ್ಟಲು ಸಾಧ್ಯವಿಲ್ಲ ಅಂದ್ರೆ ನಾವೇ ಓಡಿಸ್ತೀವಿ. ಹುಲಿ ದಾಳಿಯಿಂದ ಯಾರಾದರೂ ಸತ್ತ ಮೇಲೆ ಬಂದು ನಾನು ಮೌನಾಚರಣೆ ಮಾಡೋದು ಬೇಡ, ನಾಳೆ ನೀವು ಬಂದು ಪರಿಹಾರ ಕೊಡೋದು ಬೇಡ. ನೀವು ಹುಲಿ ಬಗ್ಗೆ ಓದಿಕೊಂಡಿದ್ದೀರಾ, ನಾವು ಅನುಭವಿಸ್ತಾ ಇದ್ದೇವೆ. ನಿಮ್ಮ ಕೈಯಲ್ಲಿ ಶಾಶ್ವತ ಪರಿಹಾರ ಕೊಡಲು ಸಾಧ್ಯವಿಲ್ಲ. ಈಗ ಮತ್ತೆ ಜಾನುವಾರು ಮೇಲೆ ದಾಳಿಯಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾಸ್ ಆಯ್ತು ಅಂತ ಎಲ್ಲ ಬಂದ್ರಲ್ಲ, ಹುಲಿ ಏನಾದ್ರೂ ಪಾಸ್ ಆಗಿದ್ದ ಈಗ ಯಾವ ಉದ್ದೇಶ ಸುಮ್ಮನೆ ಆ ಕಡೆಯಿಂದ ಸುಮ್ಮನೆ ಪಟಾಕಿ ಹೊಡ್ಕೊ ಬಂದ್ರಿ ಇವರು ಮೂಮೆಂಟ್ ಆಗ್ಲಿ ಅಂತ. ಬಟ್ ಮೂಮೆಂಟ್ ಆಗಿರೋ ಕನ್ಫರ್ಮ್ ಆಗಿಲ್ಲ. ಕಾಡೊಳಗೆ ಹೋಗ್ಲಿ ಅಂತ ಎದುರ್ಕೊಂಡು ಒಂದ್ ತಿಂಗಳಿಂದ ನಾನು ಮಾತಾಡ್ತೀನಿ. ಗೊತ್ತಾಯ್ತು ಸರ್, ನೀವು ಒಂದ್ ನಿಮಿಷ ನೀವು ಸಹ ಹುಲಿ ಬಗ್ಗೆ ಓದಿರೋರು, ನಾವು ಅನುಭವಿಸ್ತಾ ಇರೋರು. ಒಂದ್ ನಿಮಿಷ ಸರ್, ನಾವು ಅನುಭವಿಸ್ತಾ ಕಷ್ಟನ ಅನುಭವಿಸ್ತಾ ಇರೋ ನಾವು ಏನೋ ಸರ್, ಕಷ್ಟ ಅನುಭವಿಸ್ತಾ ಇರೋ ನಾವು. ಈಗ ಆ ಕಡೆಯಿಂದ ಸುಮ್ ಪಟಾಕಿ ಹೊಡ್ಕೊಂಡು ಬಂದ್ರು, ಅವ್ರ ಕಂಡ್ರ ಕಾಣ ನಮ್ಗೆ ಗೊತ್ತಿಲ್ಲ. ಈಗ ಅವ್ರು ನೀವು ಕಾಡು ಹೋಗ್ಬೇಕು ಅನ್ನೋ ದೃಷ್ಟಿ ಕ್ಯಾಮ್ರಾ ಕೆಲಸ ಮಾಡಪ್ಪ ಅಲ್ಲ, ಕಾಡು ಹೋಗೋ ದೃಷ್ಟಿ ಬಟ್ಕ ಬಂದ್ರಲ್ಲ, ಬೈ ಮಿಸ್ ಆಗಿ ಆ ಕಡೆ ಹೋಗಿ ಏನ್ ಮಾಡಿ ಅಲ್ಲ, ಆ ಕಡೆ ಯಾರು ಮೂವ್ಮೆಂಟ್ ಇಲ್ವಲ್ಲ. ಇದರಲ್ಲಿ 4 ಜನ ಇದಾರಪ್ಪ. ನೀವು ಕಾಡಿಗೆ ಕಳಿಸ್ಬಿಟ್ರೆ ಹುಲಿ ಮತ್ತೆ ರಿಟರ್ನ್ ಬರಲ್ಲ ಅನ್ನಕ್ಕೆ ಏನು ಇದು ಇತ್ತು ನಿಮ್ಮ ಹತ್ರ? ಯಾರಿಗೆ ಹುಲಿ ಮತ್ತೆ ಬಂದು ಅಟ್ಯಾಕ್ ಮಾಡಲ್ಲ ಇಲ್ಲೇ ಇರ್ತೀವಲ್ಲ ಈಗ. ಆಯ್ತಲ್ವಾ, ಸರಿ ಎಷ್ಟೊತ್ತು ಗಂಟೆ ಇರ್ತೀರಾ? ರಾತ್ರಿ ಎಲ್ಲ ಇರ್ತೀವಿ ಬಿಡ. ಇದೇ ತರ ಇರೋಪ, ಇದೇ ತರ 3 ದಿನ ನೀವು ಎಲ್ಲಾನು ಮಾಡಿ ತಿನ್ಸಾಯ್ತು ಆಯ್ತಾ? ಆತರ ಅವಕಾಶ ಮಾಡ್ಕೊಳ್ಬಿಡಿ. ದಯವಿಟ್ಟು ರೈತರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಹೇಳ್ತೇವೆ, ಪದೇ ಪದೇ ಒತ್ತಿ 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 ಹೇಳ್ತೇವೆ. ನಿಮ್ಗೆ ಟೀಚರ್ ಈ ತರ ಸ್ಪೀಚ್ ಮಾಡಿಲ್ಲ, ರೈತರು ಈ ತರ ಸ್ಪೀಚ್ ಮಾಡ್ತಾವೆ. ಹೊಟ್ಟೆಗೆ ನೀವು ಅನ್ನೇ ತಿನ್ಬೇಕು ಅಂದ್ರೆ ಮುಂದಕ್ಕೆ ರೈತನ ಉಳಿಸ್ಬೇಕು, ನೀವೇ ಸಾಯಿಸಿದ್ರೆ ಆಗಲ್ಲ. ಆಯ್ತಾ? ಗೊತ್ತಾಯ್ತಾ? ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಅಲ್ಲಿಂದ ಅಟ್ಕೊಂಡು ಬಂದಿರಲ್ಲ, ಏನ್ ಅರ್ಥ ಆಯ್ತು ನಿಮ್ಗೆ? ಈಗ ಹುಲಿ ಹೋಯ್ತಾ ಕನ್ಫರ್ಮ್ ಇಲ್ಲ? ನಾವು ನಿಮ್ಗೆ ಹೊಲಕ್ ಬರಕ್ ಆಗ್ತದ? ಈಗ ನಾವು ಬೆಳೆದಿರಂತ ರಾಗಿ ಏನ್ ತಿನ್ನೋ ಹೊಟ್ಟೆಗೆ ನಾವು ಕಷ್ಟ. ಒಂದ್ ನಿಮಿಷ, ಅವ್ರು 3 ಜನ ಅವರ 3 ಜನದಲ್ಲಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರ? ನಾವೇ ಕಾಯ್ತೀವಿ. ಈ ಪಡ್ತಿರೋ ಕಷ್ಟಕ್ಕಿಂತ ವರ್ಷ ಪೂರ್ತಿ ಸಾಯ ಗಂಟೆ ಪಡೆ ಕಷ್ಟಕ್ಕಿಂತ 7 ದಿನ ಕಷ್ಟಪಡೋದು ದೊಡ್ಡದಲ್ಲ ರೈತರಿಗ. ನಾವೇ ಕಾಯ್ತೀವಿ. ಸಾಕು, ನಮ್ಗೆ ಇಡೇ ಅಂತ ಕೆಲಸ ಮಾಡ್ಕೊಡ್ಬೇಕು ನೀವು ಅಷ್ಟೇ. ಇದನ್ನ ಮಾಡಕ್ ಆಗಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಇಲ್ಲಿ ಇರೋದ್ ಬೇಕಲ್ಲ, ಹೊಂಟೋಗ್ಬಿಡಿ. ನೀವು ನಾಳೆ ದಿನಕ ಸತ್ ಮೇಲೆ ಬಂದು ಹೆಣ ಮುಂದೆ ನಿಂತ್ಕೊಂಡು ಟೋಪಿ ತೆಗೆದುಬಿಟ್ಟು ಮೌನಾಚರಣೆ ಮಾಡ್ಕೊಂಡು ಹೋಗ್ಬಿಡಿ. ಅದ್ ಮಾಡ್ಬಿಡಿ. MLA ಅದ್ಯಾರ ಇನ್ನೊಬ್ರು ಮತ್ತೊಬ್ರು ಮಗದೊಬ್ರು ಎಲ್ಲ ಬರ್ತಾರ, ಒಂದ್ ಚೆಕ್ ಕೊಡ್ತಾರ. ನನ್ನ ಕಡೆಯಿಂದ 50,000, ಇನ್ನೊಬ್ರ ಕಡೆ 30,000 ಕೊಡ್ತಾರ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ನಿಮ್ಗಳ ನಿಮ್ಮ ಮುಗೀತು, ಒಬ್ರು ಹೋದ್ರು ಅತ್ತಾಗ ನೆಕ್ಸ್ಟ್ ಇನ್ನೊಂದ್ಸಲ ಹುಲಿ ಕಾಣಿಸ್ಕೊಂಡ್ರೆ ನೀವು ಟ್ರೈ ಮಾಡೋದು. ಅದೇ ಪರ್ಮನೆಂಟ್ ಸೊಲ್ಯೂಷನ್ ನೀವು ಕೊಡೋದೇ. ನಮ್ ಪ್ರಶ್ನೆ ಒಂದೇ, 1000 ಮಾತಾಡಿದ್ರು ಅವ್ರ ಅಧಿಕಾರಿಗಳು ಇಡೀ ಸಿಬ್ಬಂದಿಗಳು ಅವ್ರ ಸ್ಟಾಫ್ ಎಲ್ಲದ ಇಡೀ ಸ್ಟಾಫ್ ನ ಕರೆಸ್ಕೊಳ್ಳೋದು ಬಿಟ್ಟು ಅದೇ ಪ್ರಾಣಿ ಕಡೆ ಎಲ್ಲಿಂದ ಬರ್ತಾರ ಗೊತ್ತವ್ರು. ಈಗ ಇನ್ನೊಂದು ಕಡೆ ಚೆನ್ನ ಡಿಪಾರ್ಟ್ಮೆಂಟ್ ಎಲ್ಲ ಹುಲಿ ಕಾಣಿಸ್ಕೊಂಡ ಗೊತ್ತಾಗಿರೋದು. ಅದೇ ಕೆಲಸ ಮಾಡಿದಾರೆ ಇವರು. ಅಧಿಕಾರಿಗಳು ಏನ್ ಮಾಡಕತ್ತವ್ರು? DF JCB ಕರಿಸ್ತೀನಿ ಅಂದ್ರೆ ಸರ್ ವಿವೇಕ್ ಅವರು ನಾವ್ ಕರೀಸ ಇವ್ರು ಅಂದ್ರೆ ನಾ ಕರೀಸ್ಬಿಡ್ತೀನಿ ಬಿಡೋ, ನಾನು ಏನ್ರ ಮಾಡ್ಬೇಕು ಅಂದ್ರು ಅದೆಲ್ಲ ಕರೀಸೀನಿ. ಅವ್ರು ರೈತರಿಗೆ ಕಷ್ಟ, ರೈತರಿಗೆ ಗೊತ್ತು. RF ಅವ್ರದ್ದು DF ಅವ್ರದ್ದು ಎಲ್ಲಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.